ಹರ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇಲ್ಲಿ ಒಂದು ಶ್ಲೋಕದಲ್ಲಿ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವ ಎಲ್ಲ ಜಗಕ್ಕ ಇಕ್ಕಿದ ವಿಧಿ, ನಿನ್ನದೆಂಬುವುದೇ ಜ್ಞಾನರತ್ನ. ಅಂತಪ್ಪ ದಿವ್ಯ ಜ್ಞಾನರತ್ನವನ್ನು ನೀನು ಪಡೆದದ್ದಾದರೆ ನಿನ್ನಂಥ ಶ್ರೀವಂತರ ಜಗತ್ತಿನಲ್ಲೇ ಯಾರದಾರ? ಯಾಕ್ರಿ ಭೂಮಿ ನಂದೇ ಅಲ್ಲ ಅಲ್ಲಿ ಯಾಕತ್ತೀರಿ ನೀವು? ನಮ್ಮಪ್ಪ ಗಳಿಸಿರಿಕ್ಕಿಲ್ಲ, ನಾನು 10 ಎಕರೆ ಹೊಲ ತಗೊಂಡನಿ, ಮಣಿ ಕಟ್ಟಿಸೇನಿ, ಸಾಕಷ್ಟು ಸಂಪತ್ತು ಗಳಿಸೇನಿ, ನಂದ ಅಲ್ಲ ಯಾಕತ್ತೀರಿ? ಸೀಮಿ ಕಲ್ಲು ಒಗ್ಯಾಕ ಹೋದಾಗ ನೀ 10 ಎಕರೆ ತಗೊಂಡಾಗ ಸೀಮಿ ಕಲ್ಲು ಒಗಿತಾರಲ್ಲ, ಇಲ್ಲಿ ತನ ನಂದು ಇಲ್ಲಿ ತನ ನಿಂದು. ನಮ್ಮದು ನಡಿಸಡ್ಡಿ ಇತ್ತಪ್ಪ, ಸೀಮಿ ಕಲ್ಲು ತೆಗೆದು ನಮ್ಮ ಕಡೆನ ಇಡ್ತಾರೆ. 3 ಅಕ್ಕಡಿ ಬಿಟ್ರು, 6 ಅಕ್ಕಡಿದೋಗಿ 3 ಅಕ್ಕಡಿ ಬಿಟ್ರು. ಇತ್ತ ಸರಿಸ್ತದ್ರ ಅವ್ರ ಊರಾಗ ದೊಡ್ಡ ಶ್ರೀಮಂತರ ಕರೆ. ಹಂಗೆ ನೀನು ಸೀಮಿ ಕಲ್ಲನ್ನು ಉಗಿತಿಲ್ಲ, ಆಗ ಭೂಮಿ ತಾಯಿ ನಗತಾಳತ್ತಕ್ಕೆ, ಅಲ್ಲಪ್ಪ ನೀನು ಇದ್ರಾಗ ಬರಾಮದಿ, ಇಲ್ಲೇ ಬಂದು ಕುಂಡ್ರಾಮದಿ, ಏನು ಸೀಮಿ ಕಲ್ಲು ಉಗಿತಿ ನೀನು? ನಿಂದತ್ತ ಸೀಮಿ ಕಲ್ಲು ಉಗಿತಿ, ಅದ್ರಾಗ ನೀ ಬಂದು ಕುಂಡಿರ್ತಿ, ನಿಂದು ಹೆಂಗೆ ಅಕ್ಕತ್ತದ? ನಿಂದಾಗಕ್ಕೆ ಬರಂಗಿಲ್ಲ. ಇದು ಭೂಮಿನೂ ನಿಂದಲ್ಲ, ನೀ ಗಳಿಸೇನಂತೀಯಲ್ಲ ಇದು ನಿಂದಲ್ಲ, ಹೇಮ ನಿನ್ನದಲ್ಲ. ಸಂಪತ್ತವನ್ನು ಗಳಿಸಿ ಟ್ರೆಜರಿ ಒಳಗಿಟ್ಟಿಯಲ್ಲ, ಬಂಗಾರು ಬೆಳ್ಳಿ ದುಡ್ಡ, ಅದರೇನ ನಿಂದನ್ನು ಕೇಳಿದ್ರೆ ಅದು ನಿಂದಲ್ಲ. ಮತ್ತಿದ್ರ ನಂದು ಯಾವುದೈತ್ರಿ? ಅಜ್ಞಾನಿ ಮನುಷ್ಯರಿಗೆ ಕೇಳ್ತಾರೆ, ಇದ್ರೊಳಗೆ ಯಾವುದೈತಿ ನಂದ? ನಾ ಗಳಿಸಿದ್ದ ನಂದಲ್ಲತ್ತೀರಿ, ನಂದು ಯಾವುದತ್ತಿದ್ರಾಗ? ಅದನ್ನಾರ ಹೇಳ್ರಿ ನೀವು. ಹೇಮನು ನಿನ್ನದಲ್ಲ ಪುಣ್ಯಾತ್ಮ,
ಕಾಮಿನೀನು ನಿನ್ನವಳಲ್ಲ. ಅಲ್ರಿ, ಕಾಮಿನಿ ನನ್ನವಳ ಅಲ್ಲತ್ತೀರಿ, 4 ಮಕ್ಕಳ ಹಡ್ದ ಇನ್ಯ. ನನ್ನ ಹೆಂಡತಿ ನನ್ನ ಕೆಲ್ಲಂದ್ರೆ ಇದು ನಿಮ್ಮದು ತಪ್ಪಾಗೋದಿಲ್ಲೇನು? ತಪ್ಪಾಕೈತಿ. ಹೆಂಡತಿನೂ ನನ್ನ ಕೆಲ್ಲಂದ್ರೆ ಇದು ಹೆಂಗ್ರಿ? ಪ್ರಶ್ನೆ ಮಾಡಿದ್ದಾರೆ. ಇಲ್ಲೇ ಧನಾನಿ ಭೂಮೌ ಪಶುಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೆ ಜನ ಸ್ಮಶಾನೆ ದೇಹಾಶ್ಚಿಂ ಪರಾಂ ಲೋಕೆ ಜೀವಾಣು ಜೀವ ಚೀತಾಯಾಂ ಜೀವ ಪರಲೋಕ ಮಾರ್ಗೆ. ಏನು ಹೇಳ್ಕೊಂಬಂದಾರ? ಧನಾನಿ ಭೂಮವು, ನೀ ಹುಗದಿರತಕ್ಕಂಥ, ನೀ ಹುಗದಲ್ಲಿ ಈಗಿನ ಅವ್ರು ಯಾರು ಹುಗಿತಾರೋ? ಮೊದಲು ಅಜ್ಜ ಮುತ್ಯಾರ ಹುಗದದ್ದು ಧನಾನಿ ಭೂಮು, ಅಲ್ಲೇ ಭೂಮಿ ಒಳಗೆ ಕೂತಾವವ. ಅಲ್ಲೇ ಭೂಮಿ ಒಳಗೆ ಅದಾವವ. ಅದು ನಿಂದಲ್ಲ. ಭಾರ್ಯಾಗೃಹದ್ವಾರೆ, ಭೂಮಿ ನಿನ್ನದಲ್ಲ. ಆ ಸಂಪತ್ತು ನಿಂದಲ್ಲ. ಪಶುವಶ್ಚ ಗೋಷ್ಠೆ, 10 ಆಕಳುಗಳನ್ನು ಕಟ್ಟಿರ್ತಿ, ಎಮ್ಮಿ ಕಟ್ಟಿರ್ತಿ, ಎಲ್ಲವನ್ನು ಕಟ್ಟಿರ್ತಿ. ಅವು ನಿನ್ನ ಜೊತೆಗೆ ಬರ್ತಾವೇನಂದ್ರೆ ಬರುವುದಿಲ್ಲಪ್ಪ. ನೋಡ್ರಿ, ಈಗ ತೀರ್ಕೊಂಡಿರ್ತಾರೆ ಯಾರೇ ಒಬ್ರ, ಆ ಸ್ಮಶಾನಕ್ಕೆ ಒಯ್ತಿರ್ತಾರೆ ಅದನ್ನು, ಶಿವ ಹೋದ್ರೆ ಅದನ್ನೊಂದೇ ಹಾಕ್ಕಾರೋ, ಮತ್ತು ಇವನ್ನೆಲ್ಲ ಸಂಪತ್ತೆಲ್ಲ ಹಾಕ್ಕಾರೋ ಅಲ್ಲೇ. ನೀ ಭಾಳ ಅಟ್ಟು ಗಳಿಸಿದಿ, ಹಿಡಿಪ, ಇದನ್ನು ನೀ ತೊಗೊಂಡು ಹೋಗಿ ಹಿಂಬಾಲ. ನಿನ್ನ ಸ್ವಲ್ಪ ತಪ್ಪು ಹೇಳಿದೆ. ಅವರು ಗುರು ನಾನಕರು ಸೂಜಿ ಕೊಟ್ಟವರು, ಆದರೆ ಬರ್ತು ಹರಿ ಅಂದೆ ನಾನು, ಕ್ಷಮೆ ಮಾಡಿ. ಅವಾಗ ನೀನು ಸಂಪತ್ತು ಗಳಿಸಿಯಪ್ಪ, ಭಾಳ ಮಾಡೇದಿ, ಒಯ್ಯಿ ಓತ್ತು ಯಾರ ಕೊಡ್ತಾರೇನ? ನಮ್ಮ ಅಜ್ಜನ ಕೈಯ ಹಿಂಗಾಗಿದ್ದು ಅತ್ರಿ, ನಾವು ನೋಡಿಲ್ಲ, ನಮ್ಮ ಅಕ್ಕ ನೋಡ್ಯಾಳ. ಕಂಬಾರ ಕಟ್ಟುಗಳಂದ್ರೆ ಹುಣಸಾಳದೊಳಗೆ ನಮ್ಮ ಅಜ್ಜ ಎಲ್ಲ ಕಲ್ಲುಗಳು ಬಡದು ಅವನ ಹಡ್ಡಿ ತೆಗೆದು ದೊಡ್ಡ ಒಡ್ಡುಗಳು ಹಾಕಿದ್ದ. ನಮ್ಮ ಅಜ್ಜನ ಕೈ ಹಿಂಗಾಗಿತ್ತು ಅತ್ತು. ಯಾಕೆ ದುಡ್ದು ಒಡ್ಡ ಹಾಕಿ ಮಾಡಿ ದೊಡ್ಡ ಒಡ್ಡು ಓಡ್ರಿ. ಆಗ ದೊಡ್ಡ ಮಳೆ ಹಾಕಿದ್ದು, ಸಣ್ಣಾಗಿರ್ತ, ನೀರು ಹರಿದ್ರೆ ಹಾಸಪಡಿಗಳ ಕಂಡಾಪಟ್ಟಿ ನೀರು ಹರಿತಿತ್ತು. ದೊಡ್ಡ ಒಡ್ಡುಗಳು ನಮ್ಮ ಅಜ್ಜ ಮಾಡಿದ್ದ. ಸಂತ ಅಜ್ಜ. ಮಳೆ ಆಗಬೇಕಂದ್ರೆ ಅಜ್ಜ ಮಳೆ ಇಲ್ಲ, ಮಳೆ ಕೊಡುವಲ್ಲಿ ಬರೇ ಭಜನ ಮಾಡ್ತಿಲ್ಲ. ಮಳೆ ಆಗೋತ್ತಂದುಗಳೆ ದ್ಯಾಮನ ಗುಡಿಯಾಗ ಕೂತ ಭಜನ ಮಾಡಿದ್ರೆ ಕುಲಕರ್ಣ್ಯರ ಕಾಕ ಐಗಳ ಜಗತ್ತರ್ಗದ್ರು ದ್ಯಾಮನ ಗುಡಿ ಇದ್ರಿಗೆ. ಅವರಿಬ್ಬರು ಅವ್ರು ಹಿರ್ತಾನ ಮಾಡ್ತಿದ್ರು. ಅಜ್ಜನ ಮೇಲೆ ಭಾಳ ಪ್ರೀತಿದ್ರು. ಅಜ್ಜ ಮಳಿನ ಆಗೋತ್ತಲ್ಲ ಭಜನ ಮಾಡ್ತಿ ಅಂದ್ರೆ, ನೋಯಪ್ಪ ಅಂದ್ರೆ ಯಾವತ್ತೂ ರೀ ಜೈ ಜೈ ರಾಮಕೃಷ್ಣ ಹರಿ, ಜೈ ಜೈ ರಾಮಕೃಷ್ಣ ಹರಿ. ನಮ್ಮ ಅಜ್ಜ ತಾಳ ಕಟ್ಟಿದ್ರೆ ಎಲ್ಲ ಮಂದಿ ಬಂದು ಕುಂಡಿರ್ತತ್ತ. ಈಗಿನ ಮಂದಿ ಏನು ಗುರ್ತಿಲ್ಲ. ಬೆಳತನ ಮಳೆ ಆತತ್ತ. ನಮ್ಮಜ್ಜಗ ಕರಿಗಡಬ ತುಪ್ಪ ಮಾಡಿ ಉಣಿಸಿದ್ರತ್ತ. ಅನ್ನ ಚಿಗೋ ಬೆಳತನ ಬ್ಯಾಳಿ ಹಾಕಿ ಮಾಡಿದ್ಲತ್ತ. ಪುಣ್ಯಾತ್ಮರೇ, 16 ಎಕರೆ ಹೊಲ ಎಲ್ಲ ಇತ್ತಕ್ಕರೆ ನಮ್ಮ ಅಜ್ಜ ಒಂದು ತುತ್ತ ಹಣ್ಣಿಲ್ಲದಕ್ಕಾಗಿ ಹೊಲ ಮಾಡಿದವರು ಕೊಡ್ತಿರ್ಕಿಲ್ಲ. ಹಣ್ಣಿಲ್ಲದಕ್ಕಾಗಿ ಪಾಂಡುರಂಗನ ಗುಡನ ಭಜನೆ ಮಾಡ್ಕೊತ ಹೋಗ್ಬಿಟ್ಟೆ. ಗೋಕುಲಾಷ್ಟಮಿ ದಿನ ಕೃಷ್ಣ ಪರಮಾತ್ಮ ಹುಟ್ಟತಾನ ಅಲ್ಲತೆ ಇನ್ನು ಹೆಸರು ಇಡಬೇಕತ್ತಿದ್ರತ್ತ. ನಮ್ಮ ಅಜ್ಜನ ಮರಣ ಹೋತತ್ತಲ್ಲಿ. ನಮ್ಮ ಅಕ್ಕ ಹೇಳ್ತಾಳೆ, ಪುಣ್ಯಾತ್ಮರೇ ಅಂತಂಥ ಒಡ್ಡುಗಳು ಮಾಡ್ಯಾನ ನಮ್ಮ ಅಜ್ಜ. ಅವ ಓದನು ಹಿಂಬಾಲ ಇಲ್ಲ, ನಮಗೆ ಬಿಟ್ಟು ಹೋಗ್ಯಾನ. ನಮ್ಮ ಅಜ್ಜ ನಮಗೆ ಬಿಟ್ಟು ಹೋಗ್ಯಾನ ಉಣ್ಣಾಕ ಮೊಮ್ಮಕ್ಕಳಿಗೆ. ಪುಣ್ಯಾತ್ಮರೇ ಹೇಳಲಿಕ್ಕೆ ಕಾರಣ ಏನಂದ್ರೆ, ಭೂಮಿನೂ ಬರುವುದಿಲ್ಲ, ಹೇಮನೂ ಬರುವುದಿಲ್ಲ,
ಕಾಮಿನೀನು ಬರುವುದಿಲ್ಲ. ನಮ್ಮ ಸೂರ್ಯ ಹೋದ, ಆ ಸೂರ್ಯನ ಕೂಡ ಈ ಶರೀರ ಹೋತೇನ? ಇಲ್ಲ, ಹೋಗಲಿಲ್ಲ. ಸ್ಮಶಾಂತನ ಅಷ್ಟ ಕಣ್ಣೀರು ಹಾಕಿ ಅಷ್ಟ. ಏನು ಇರಿಬೇ ವರ್ಷಕ್ಕೊಂದು ಸಾಯಕ ಬರುವುದಿಲ್ಲ. ಉಡ್ಯಾನ ಪುಂಡಿ ಪಲ್ಲೆ ಹೋತು. ಇಂಥ ಕೆಂಡ ಐತಿ ಇಲ್ಲಿ ಹೊಟ್ಟೆ ಒಳಗೆ. ನನಗೆ ಏನೈತಿ, ಇಂಥ ಕೆಂಡ ಐತಿ ಇಲ್ಲಿ. ಇದ್ರೂ ಸಹ ಯಾಕೆ ಮಾಡ್ತಾನಂದ್ರೆ ಇನ್ನು ಹೊಳ್ಳಿ ಹುಟ್ಟಿ ಬರೋದು ಬೇಡ ಪರಮಾತ್ಮ. ಇನ್ನು ಹುಟ್ಟು ಸಾವುಗಳು ನನಗೆ ಬೇಡ ಅಂಥೇಳಿ ಇದ್ರೊಳಗೆ ಕಾಲ ಕಳಿಬೇಕಾಗೈತಿ. ಪುಣ್ಯಾತ್ಮರೇ ಹೇಳಲಿ. ಕಾರಣ ಏನಂದ್ರೆ ರಾಜಕುಮಾರಿ ರಾಜವೈಭವದಲ್ಲಿ ಮೆರೆದಕ್ಕಿ ಏಕಾಏಕಿ ಮಣಕೊಂಡಲ್ಲೇನ ಏನು ಮಾಡಲಿ? ಚಿಂತಿಸಿ ಸುಖವಿಲ್ಲ, ಸುಖ ದುಃಖದೆಡೆಯೋಳು ನೀನೆಂತೂ ತಿಳಿದ ಬಳಕ ಎಲ್ಲೋ ಜೀವನ ಅಂತ. ಚಿಂತೆ ಮಾಡಿ 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 ಬಾಡಿ ಅಷ್ಟ ಉಳಿತು. 5.5 ಪಾಯಿಂಟ್ ಅಷ್ಟ ರಕ್ತ ಇತ್ತತ್ತ. ನನ್ನ ದುರ್ಗವ್ ಸಿಟ್ಟಿನ ಸಾಧುತಿ ಕರ್ಕೊಂದು ಅಡ್ಡಾಡಿ 2 ಬಾಟ್ಲೆ ರಕ್ತ ಹಾಕಿಸ್ಲಕ್ಕೆ. ಒಂದಲ್ಲೇ ಈ ಶರೀರ ಉಳ್ದೈತಿ. ಈ ಉಳ್ದೈತೆ ಅಂದ ಬಳಿಕ ಈ ಪರಮಾತ್ಮನನ್ನು ತಿಳ್ಕೊಂಡ ಮುಕ್ತ ಆಗ್ಬೇಕಂಥೇಳಿ ಇದನ್ನು ಮಾಡ್ಲಿಕ್ಕೆ ಹತ್ತೈತೆ. ಪುಣ್ಯಾತ್ಮರೇ ಹೇಳಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಜೊತೆಗೆ ಏನು ಬರ್ತತೇನಂದ್ರೆ ಏನೂ ಬರೋದಿಲ್ಲ ಪುಣ್ಯಾತ್ಮರೇ. ನಮ್ಮ ಜೊತೆಗೆ ಬರೋದು ದಿವ್ಯ ಜ್ಞಾನ ರತ್ನ. ಅಂತಪ್ಪ ದಿವ್ಯ ಜ್ಞಾನ ರತ್ನವನ್ನು ಪಡೆದದ್ದಾದರೆ ಇಂಥ ಶ್ರೀವಂತರ ಜಗತ್ತಿನಲ್ಲಿ ಯಾರದಾರ? ಜ್ಞಾನಕ್ಕೆ ಸರಿ ಸಮಾನವಾಗಿ ಯಾರೂ ಇಲ್ಲ. ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಮಿಕ್ಕ ಮೌನ ಜಪತಪಾದಿಗಳು ಕರ್ಮಗಳು ಫಲವಿಲ್ಲದರಿಂದ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳ್ಕೊಂಡು ಮುಂದಾರ. ಅದಕ್ಕೆ ಇಂಥ ಜ್ಞಾನವನ್ನು ಮಹಾತ್ಮರ ಬಾಯಿಲಿ ಕೇಳಿ ನಾವು ನೀವು ಮುಕ್ತರಾಗೋಣ ಅಂಥೇಳಿ 2 ಮಾತುಗಳನ್ನು ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತಸ್ತತ್ ಬ್ರಹ್ಮಣೇ ನಮಃ. ಹರಿ ಓಂ.